ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿಕಲಾ ಹನುಮಂತ. ಇವತ್ತು ನಾನು ನಿಮಗೆ ಮಂಡಕ್ಕಿ ಒಗ್ಗರಣೆ ಮಾಡೋದು ಹೇಗೆ ಅಂಥೇಳಿ ತೋರಿಸ್ಕೊಡ್ತೇನೆ ರೀ. ಉತ್ತರ ಕನ್ನಡ ಶೈಲಿಯಲ್ಲಿ ಹೇಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೇನೆ ರೀ. ಬರ್ರಿ, ನಾನಿಲ್ಲಿ ಏನೇನು ತೊಗೊಂಡಿನಿ ಅಂತ ಹೇಳಿಬಿಡ್ತೀನಿ. ನಾನಿಲ್ಲಿ ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ. ಸೊ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ನಾನು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ ಮತ್ತು ಜೀರಿಗೆ, ಸ್ವಲ್ಪ ಕರಿಬೇವನ್ನ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ನಾವು ಏನು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿನ ಇಲ್ಲಿ ನಾನು ಆ್ಯಡ್ ಮಾಡ್ಕೊಳಕತ್ತೀನಿ ರೀ. ಸೊ ನೀವು ಈರುಳ್ಳಿನ ಸಣ್ಣಗೆ ಬೇಕಾದರೂ ಹಾಕ್ಕೋಬೋದು. ಆದರೆ ಈ ಥರ ನೀವು ಉದ್ದುದಕ್ಕೆ ಹೆಚ್ಚಿ ಮಾಡೋದ್ರಿಂದ ಮಂಡಕ್ಕಿ ಅಥವಾ ಚುರುಮುರಿ ಚೆನ್ನಾಗಿ ಅಂದವಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ನಾನು 4ರಿಂದ 5 ಮೆಣಸಿನ್ಕಾಯಿನ ಈ ಥರ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳಕತ್ತೀನಿ. ಏನು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಈರುಳ್ಳಿ ಕಲರ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಮಗೆ ಮಧ್ಯ ಮಂಡಕ್ಕಿ ತಿನ್ನುವಾಗ ಚೆನ್ನಾಗಿ ಅದರ ಪರಿಮಳ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳಕತ್ತೀನಿ ರೀ. ನೋಡಿ, ಇಲ್ಲಿ ಎಲ್ಲ ನಾನು ಹುರ್ಕೊಂಡಿದ್ದು ಆದಮೇಲೆ ಇದಕ್ಕೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳಕತ್ತೀನಿ ರೀ. ಅದೇನಪ್ಪ ಅಂತ ಹೇಳಿದ್ರೆ ಅರಿಶಿನ ಪುಡಿ, ಉಪ್ಪು, ಒಂದು ಸ್ವಲ್ಪ ಸಕ್ಕರೆ. ನೀವು ಸಕ್ಕರೆನ ನೀರಲ್ಲಿ ಹಾಕಿ ನೀರು ಬೇಕಾದರೂ ಹಾಕ್ಕೋಬೋದು. ಸೊ ನೀವು ಡೈರೆಕ್ಟಾಗಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ಕೊಳಕತ್ತೇನೆ ರೀ. ನೋಡಿರಿ, ನಾನು ಇವೆಲ್ಲ ಐಟಮ್ಸ್ ಹಾಕ್ಕೊಂಡಿದ್ದು ಆದಮೇಲೆ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೇನೆ ರೀ. ಈ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕ್ರಿ. ಸ್ವಲ್ಪ ಕ್ರಂಚಿ ಟೈಪು ಈ ಥರ ಚೆನ್ನಾಗಿ ಅದು ಬಾಯಲ್ಲಿ ಸಿಗಬೇಕ್ರಿ. ಅದಕ್ಕೋಸ್ಕರ ಸೊ ಎಣ್ಣೆ ಕೂಡ ರೆಡಿ ಆಯಿತು, ನಮ್ಮದು ಒಗ್ಗರಣೆ ಕೂಡ ರೆಡಿ ಆಯಿತು. ಅದನ್ನು ಆರೋದಕ್ಕೆ ಬಿಟ್ಬಿಡೋಣ. ಸೊ ಆರೋದಕ್ಕೆ ಬಿಟ್ಟ ಮೇಲೆ ನಾನಿಲ್ಲಿ ನೋಡಿರಿ ಒಂದು ಸಿದ್ದಿ ಅಥವಾ ಒಂದು ಇದು ಆಗುವಷ್ಟು ನಾನು ಮಂಡಕ್ಕಿನ ತೊಗೊಂಡು ಚೆನ್ನಾಗಿ ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೈಡಲ್ಲಿ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೇ ಪುಟಾಣಿ ಮತ್ತು ಸಕ್ಕರೆನ ಪುಡಿ ಮಾಡಿ ಇಟ್ಕೋತೀನಿ. ಸೊ ಈ ಉತ್ತರ ಕನ್ನಡ ಶೈಲಿಯಲ್ಲಿ ಈ ಥರ ಮಾಡೋದು ಎಲ್ಲರೂ ಈ ಥರನೇ ಮಾಡ್ಕೊತಾರೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಪುಟಾಣಿ ಸಕ್ಕರೆನ ಈ ಥರ ಪೇಸ್ಟ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಸಣ್ಣಕ್ಕೆ ಪೇಸ್ಟ್ ಆಗಬೇಕ್ರಿ. ಅಂದರೆ ಪುಡಿ ಚೆನ್ನಾಗಿ ಬರುತ್ತೆ. ಸೊ ನಾವು ಒಗ್ಗರಣೆನ ಆರೋದಕ್ಕೆ ಬಿಟ್ಟಿದ್ವಲ್ಲ ಅದಕ್ಕೇ ನಾವೀಗ ಮಂಡಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ್ರಿ. ನೀವು ಚುರುಮುರಿ ಅಂತೀರಲ್ರಿ, ಆ ಮಂಡಕ್ಕಿನ ಇಲ್ಲಿ ಆ್ಯಡ್ ಮಾಡ್ಕೋಬೇಕ್ರಿ. ಸೊ ಆ್ಯಡ್ ಮಾಡಿಕೊಂಡು ಇದನ್ನು ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆ ಒಗ್ಗರಣೆ ಅನ್ನೋದು ಏನಿದೆಯಲ್ಲ ಮಂಡಕ್ಕಿಗೆ, ಎಲ್ಲ ಮಂಡಕ್ಕಿಗೂ ಈ ಥರ ಚೆನ್ನಾಗಿ ಅದು ಹೊಂದ್ಕೋಬೇಕ್ರಿ. ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿ, ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಮಂಡಕ್ಕಿ ಎಲ್ಲದಕ್ಕೂ ಒಗ್ಗರಣೆಗೂ ಮಿಕ್ಸ್ ಆಗಿದೆ. ಸೊ ಮಿಕ್ಸ್ ಆದಮೇಲೆ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಪುಟಾಣಿ ಮತ್ತು ಸಕ್ಕರೆ ಪುಡಿನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ನೋಡ್ಕೋಬೋದು, ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಮತ್ತೆ ಇನ್ನೊಂದು ಸಾರಿ ನಾನು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ಒಗ್ಗರಣೆಯಲ್ಲಿ ಏನು ಮಂಡಕ್ಕಿ ಮಿಕ್ಸ್ ಆಗಿತ್ತಲ್ಲ, ಸೊ ಇವಾಗ ನಾವು ಪುಟಾಣಿ ಸಕ್ಕರೆ ಪುಡಿ ಹಾಕ್ಕೊಂಡಿವಲ್ಲ ಅದು ಕೂಡ ಇಲ್ಲಿ ಮಿಕ್ಸ್ ಆಗಬೇಕು. ನೋಡಿರಿ, ಈ ಥರ ಮಿಕ್ಸ್ ಆಗಿ ನಮಗೆ ಈ ಥರ ಕಾಣಿಸುತ್ತೆ ಅದು. ಸೊ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದರೆ, ಎಣ್ಣೆ ಜಾಸ್ತಿ ಆಗಿದ್ದರೆ ಈ ಪುಟಾಣಿ ಪುಡಿ ಹಾಕೋದ್ರಿಂದ ಆ ಎಣ್ಣೆ ಯಾರಿಗೂ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿರಿ, ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ರೀ ನಮ್ಮ ಉತ್ತರ ಕನ್ನಡ ಶೈಲಿಯಲ್ಲಿ ಯಾವ ಥರ ತಿಂತೀವಿ ಅಂಥೇಳಿ. ಸೊ ನಾನೊಂದು ಬಟ್ಲ ತೊಗೊಂಡು ಅದಕ್ಕೆ ನಾನು ಮಂಡಕ್ಕಿನ ಹಾಕ್ಕೊಂಡು ಅದಕ್ಕೇ ನೀವು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡು ತಿನ್ಬೋದು. ಸರಿ, ನಾನಿಲ್ಲಿ ಬರೀ ಹಸಿರು ಮೆಣಸಿನ್ಕಾಯಿ ಇಟ್ಟು ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ಥ್ಯಾಂಕ್ ಯು ಆಲ್.